ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಗೊಂಡಿರುವ ಶ್ರೀ ಭೂನೀಳ ಸಮೇತ ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿ ಬ್ರಹ್ಮರಥೋತ್ಸವ ಬೆಂಗಳೂರು ಕರಗಕ್ಕಿಂತ ಮುಂಚಿತವಾಗಿ ನಡೆಯುವ ಬ್ರಹ್ಮರಥೋತ್ಸವ ಮಾರುತಹಳ್ಳಿ ಸಮೀಪದ ಮುನ್ನೇಗುಳಾಲು ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ರಥೋತ್ಸವ. ಬ್ರಹ್ಮರಥೋತ್ಸವಕ್ಕೆ ಸಾಗರೋಪಾದಿಯಾಗಿ ಭಕ್ತರು ಭಾಗಿ. ಗ್ರಾಮದ 16 ದೇಗುಲದಲ್ಲಿ ವಿಶೇಷ ಹೂವಿನ ಅಲಂಕಾರ, ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ. ರಥೋತ್ಸವದಲ್ಲಿ ಡೊಳ್ಳು ಕುಣಿತ, ತಮಟೆ, ಮಂಗಳವಾದ್ಯ ಸಹಿತ ಕಲಾ ತಂಡಗಳ ನೃತ್ಯ ಪ್ರದರ್ಶನ, ಅನ್ನದಾಸೋಹ, ಪಾನಕ, ಮಜ್ಜಿಗೆ ವಿತರಿಸಲಾಗಿದೆ. ಮಾರುತಹಳ್ಳಿ, ವರ್ತೂರು, ಸಿದ್ದಾಪುರ, ವೈಟ್ಫೀಲ್ಡ್, ತೂಬರಹಳ್ಳಿ, ನಲ್ಲೂರಹಳ್ಳಿ, ವರ್ತೂರು, ಕೋಡಿ ಸುತ್ತಮುತ್ತಲಿನಿಂದ ಭಕ್ತರು ಭಾಗಿ. ರಾತ್ರಿ 20ಕ್ಕೂ ಹೆಚ್ಚು ಪಲ್ಲಕ್ಕಿಗಳ ಮೆರವಣಿಗೆ ನಡೆಯುತ್ತೆ ಅಂತ ಮಾಜಿ ಪಾಲಿಕೆ ಸದಸ್ಯ ಉದಯ್ ಕುಮಾರ್ ತಿಳಿಸಿದ್ದಾರೆ. ಇವತ್ತಿನ ದಿವಸ ನಮ್ಮ ಮನೆಗಳ ಭಾಗದಲ್ಲಿ ಸುಪ್ರಸಿದ್ಧವಾದ ಲಕ್ಷ್ಮೀನಾರಾಯಣ ಸ್ವಾಮಿ ಆಲಯ ಸುಮಾರು 25 ಕೋಟಿ ವೆಚ್ಚದಲ್ಲಿ ನಮ್ಮ ಅಂದಿನ ಏನು ಮಾಜಿ ಗೃಹ ಸಚಿವರು ಹಾಗೂ ನಮ್ಮ ಮನೆಗಳ ಗ್ರಾಮದ ಹಿರಿಯ ಮುಖಂಡರು ಅಶ್ವಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ದೇವಾಲಯನ 2013ರಲ್ಲಿ ಪಾದಾರ್ಪಣೆ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಶಿಥಿಲವಾಗಿತ್ತು. ತದನಂತರ ಸುಮಾರು 12 ವರ್ಷಗಳ ಕಾಲ ದೇವಸ್ಥಾನ ನಿರ್ಮಾಣ ಮಾಡಿ ಪುನಃ ಪ್ರತಿಷ್ಠಾಪನೆ ಮಾಡಿ ಜೀರ್ಣೋದ್ಧಾರ ಮಾಡ್ಕೊಂಡು ಬರ್ತಾಯಿದ್ವಿ. ಮತ್ತು ಸೋಮೇಶ್ವರ ಸ್ವಾಮಿ ಕೂಡ ನಮ್ಮ ಗ್ರಾಮಕ್ಕೆ ಹೆಸರು ತಂದಂಥದ್ದು. ಏಕೆಂದರೆ ಮುನೇಶ್ವರನ ಋಷಿ ಏನು ನೀರಿನ ಕೊಳ ಇತ್ತು, ಅಲ್ಲಿ ಬಂಡೆಗಳಿತ್ತು, ಅದ್ರ ಮೇಲೆ ಏನು ತಪಸ್ಸನ್ನು ಮಾಡ್ತಾ ಇರೋದ್ರಿಂದ ಆವಾಗ ಮುನೇ ಕೊಳ ಅಂತಿತ್ತು. ಅದನ್ನು ತದನಂತರ ಮುನೇ ಕೊಳ ಆಯಿತು. ಆ ದೇವಸ್ಥಾನ ಕೂಡ ಶಿಥಿಲವಾಗಿ ಈಗ ನಮ್ಮ ಏನು ಸೋಮೇಶ್ವರ ಸ್ವಾಮಿ ದೇವಲಪುರನ್ನು ಈಗ ನಮ್ಮ ನೇತೃತ್ವದಲ್ಲಿ ಏನು ಅಧ್ಯಕ್ಷತೆ ನಾನೇ ಅಧ್ಯಕ್ಷರಾಗಿದ್ದೀವಿ. ನಮ್ಮ ಊರಿನ ಹಿರಿಯ ಪದಾಧಿಕಾರಿಗಳೆಲ್ಲ ಸೇರಿ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಸುಮಾರು 10 ಕೋಟಿ ವೆಚ್ಚದಲ್ಲಿ ಆಲಯನ ಕೂಡ ನಿರ್ಮಾಣ ಮಾಡ್ತಾಯಿದ್ವಿ. ಜೊತೆಗೆ ಶಕ್ತಿಶಾಲಿಯಾದಂಥ ಮಾರಮ್ಮ ದೇವರನ್ನು ಸಾಕಷ್ಟು ನಮ್ಮ ಏನು ಲಕ್ಷ್ಮೀನಾರಾಯಣ ಸ್ವಾಮಿ ಇರ್ಬೋದು, ಸೋಮೇಶ್ವರ ಸ್ವಾಮಿ ಇರ್ಬೋದು, ಅತಿ ಹೆಚ್ಚಿನ ಪೂಜೆಗಳನ್ನು ನೆರವೇರಿಸುವಂಥದ್ದು ನಮ್ಮ ಮನೆಗಳಲ್ಲಿ ಮಾರಮ್ಮ ದೇವಿ ಅಂತ ಹೇಳೋದು ಬಯಸ್ತೀನಿ. ಯಾಕಂದರೆ ಆ ಅಮ್ಮ ಬಹಳಷ್ಟು ಶಕ್ತಿಶಾಲಿಯಾದ ದೇವತೆ. ಸುಮಾರು ಈಗ ನಮ್ಮ ಊರು ಮೊದಲಿದ್ದು 2000 ಜನಸಂಖ್ಯೆ ಇತ್ತು 94ರಲ್ಲಿ. ಈಗ ಸುಮಾರು 25,000 ಬರೀ ರೈಲ್ವೆ ಟ್ರ್ಯಾಕಿಂದ ಈ ಕಡೆನೇ ಸುಮಾರು 25-30,000 ಜನಸಂಖ್ಯೆ ಇದ್ದಾರೆ. ಎಲ್ಲ ಕೂಡ ನಮ್ಮ ವಿವಿಧ ರಾಜ್ಯಗಳಿಂದ ಬಂದಂಥವು ಕೂಡ ಸಹ ಅಲ್ಲಿ ಆ ಶಕ್ತಿ ದೇವತೆಗೆ ಪೂಜೆಗಳನ್ನು ಸಲ್ಲಿಸಿ ದೇವಿಗೆ ಪಾತ್ರರಾಗಿದ್ದಾರೆ. ಇದು ವರ್ಷವನ್ನು ನಮ್ಮ ಏನು ಏಪ್ರಿಲ್ ತಿಂಗಳಲ್ಲಿ ನಮ್ಮ ಊರಹಬ್ಬ ಬರ್ತದೆ. ಏನು ಒಂದು ದಿವಸ ಮುಂಚಿತವಾಗಿ ಕರಗ ಬೆಂಗಳೂರಿಗೆ ಮುಂಚಿತವಾಗಿ ಬರುವಂಥದ್ದು ಊರಹಬ್ಬವನ್ನು ಎಲ್ಲ ಹಿರಿಯರು ಸೇರಿ ನಾವು ಭಕ್ತಿಪೂರ್ವಕ ಆಚರಣೆ ಮಾಡ್ತಾಯಿದ್ವಿ. ತದನಂತರ ವಿವಿಧ ಪೂಜೆಗಳಾದ ಮೇಲೆ ಏನು ಬರೋ ಬುಧವಾರ ಸಪ್ಲಮ್ಮ ದೇವಿಗೆ, ಮುನೇಶ್ವರ ಸ್ವಾಮಿಗೆ, ವೀರಾಂಜನೇಯ ಸ್ವಾಮಿಗೆ ನಾವು ದೀಪಗಳ ಉತ್ಸವವನ್ನು ದೀಪಗಳು ಕೂಡ ಒಂದು ದಿವಸ ಮೆರವಣಿಗೆ ಇದೆ. ದೀಪಗಳು ಕೂಡ ಹಾಕುವಂಥದ್ದು ಎಲ್ಲ ಹೆಂಗಸರು ಸಾಂಪ್ರದಾಯಿಕವಾಗಿ ಹೋಗಿ ಪೂಜೆಗಳನ್ನು ಸಲ್ಲಿಸಿ ಬರ್ತೇವೆ. ತದನಂತರ ಬಲಿ ಪೂಜೆಯನ್ನು ಮಾರಮ್ಮ ದೇವಿಗೆ ಕೊಡ್ತೇವೆ. ಮಾಡಿ ಆ ದೇವಿಯ ಒಂದು ಆಶೀರ್ವಾದವನ್ನು ಎಲ್ಲರೂ ಕೊಡ್ತಾ ಇದ್ದಾರೆ. ಇನ್ನು ನಮ್ಮ ಊರು ಅಭಿವೃದ್ಧಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ. ಯಾಕೆಂದರೆ ಇವತ್ತು ರಿಂಗ್ ರೋಡು ಇಲ್ಲಿ ತುಳಸಿ ಕೇಟ್ವರೆಗೂ ಮನೆಗಳ ಭಾಗನೇ ಬರ್ತದೆ. ಯಾಕೆಂದರೆ ಇವತ್ತು ಪ್ರಸಿದ್ಧವಾಗಿ ಏನು ರಿಂಗ್ ರೋಡಲ್ಲಿ ಆದಿ ಹೋಗಿರೋಂಥ ರಸ್ತೆ ಕೂಡ ನಮ್ಮ ಮನೆಗಳ ಭಾಗಕ್ಕೆ ಸೇರಿರುವಂಥದ್ದು. ಅದರಿಂದ ಏನು ನಾವು ಇಲ್ಲಿ ಹುಟ್ಟು ಬೆಳೆದು ನಮ್ಮ ಈ ಸಾಹಿತ್ಯವನ್ನು ನಾವು ರಾಜಕೀಯವಾಗಿ ಬೆಳೆದಿರುವಂಥದ್ದು ನಮ್ಮ ಊರಿನ ಒಂದು ಎಲ್ಲ ದೇವತೆಗಳ ಒಂದು ಆಶೀರ್ವಾದ ಅಂತ ತಿಳಿಸೋಕ್ಕೆ ಬಯಸ್ತೀನಿ. ಯಾಕೆಂದರೆ ಅದ್ರ ಜೊತೆಗೆ ಸುಪ್ರಸಿದ್ಧವಾದ ಸಾಯಿಬಾಬಾ ಒಂದು ದೇವಾಲಯ ಕೂಡ ನಿರ್ಮಾಣ ಮಾಡಿದ್ದೇವೆ. ಜೊತೆಗೆ ಗಾಯತ್ರಿ ದೇವಸ್ಥಾನ ಕೂಡ ನಿರ್ಮಾಣ ಆಗ್ತಾಯಿದೆ. ಅದರಂತೆ ಓಂ ಶಕ್ತಿ ದೇವಾಲಯ ಕೂಡ ನಿರ್ಮಾಣ ಆಗ್ತಾಯಿದೆ. ಮುನೇಶ್ವರ ದೇವಾಲಯ ಕೂಡ ನಿರ್ಮಾಣ ಆಗಿದೆ. ಆಮೇಲೆ ವಿನಾಯಕ ದೇವಸ್ಥಾನ ಏನು ನಮ್ಮ ವಾಕೈ ಸ್ಕೂಲ್ನ ಕೆಳಗಡೆ ಭಾಗದಲ್ಲಿ ಮಂಗಳೂರು ಶೈಲಿಯಲ್ಲಿ ದೇವಸ್ಥಾನನ ನಿರ್ಮಾಣ ಮಾಡಿ ಪೂಜಾ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಅದರಿಂದ ಒಂದು ದೇವಸ್ಥಾನದ ಒಂದು ಹಬ್ಬ ಅಂತ ಹೇಳೋದಕ್ಕೆ ಬಯಸ್ತೀನಿ ನಮ್ಮ ಮನೆಗಳ ಭಾಗ.